ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ನಮ್ಮ ದೇವರು ಏಕದೇವರು ಮತ್ತು ತ್ರಯೇಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ 10ನೇ ಭಾಗದಲ್ಲಿದ್ದೇವೆ. ಕಳೆದ 9ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಯೆಹೋವ ದೇವರು ಮತ್ತು ಸೇನಾಧೀಶ್ವರ ಯೆಹೋವ ದೇವರು ಅಂದರೆ ಒಬ್ಬನನ್ನೇ ಸೂಚಿಸುತ್ತದೆ ಎಂಬುದಾಗಿ ತಿಳಿದುಕೊಂಡೆವು. ಮತ್ತು ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಅಂದರೆ ಆ ವಾಕ್ಯ ಮತ್ತು ದೇವರು ಒಬ್ಬರೇನೆ ಎಂಬುದಾಗಿ ತಿಳಿದುಕೊಂಡೆವು. ಈ 10ನೇ ಭಾಗದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕಿರುವಂಥದ್ದು ಯೇಸು ಕ್ರಿಸ್ತರು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಾಗ 3 ದೇವರಿದ್ದಾರೆಯೇ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಯಾಕಂದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಉಪದೇಶಕರು ಹೇಳುವಂಥದ್ದೇನೆಂದರೆ ಯೇಸು ಕ್ರಿಸ್ತರು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿರುವಂತಹ ಸಮಯದಲ್ಲಿ 3 ದೇವರುಗಳಿದ್ದಾರೆ, ತ್ರಯೇಕ ದೇವರಿದ್ದಾರೆ ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಆದರೆ ಆ ವಾಕ್ಯವು ತ್ರಯೇಕ ದೇವರನ್ನು ಸೂಚಿಸುತ್ತದೆಯೇ ಅಥವಾ ಏಕದೇವರನ್ನು ಸೂಚಿಸುತ್ತದೆಯೇ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಾಕ್ಯ ಮತ್ತಾಯ 3ನೇ ಅಧ್ಯಾಯ ವಚನ 16ರಿಂದ 17. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಅಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರಾತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ತೆಗೆದುಕೊಂಡು ಅನೇಕ ಉಪದೇಶಕರು ಹೇಳುವಂಥದ್ದು 3 ದೇವರುಗಳಿದ್ದಾರೆ ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಹೇಗೆಂದರೆ ಯೇಸು ಕ್ರಿಸ್ತರು ಭೂಲೋಕದಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ ಮತ್ತು ಪರಿಶುದ್ಧಾತ್ಮ ದೇವರು ಪಾರಿವಾಳದ ಹಾಗೆ ಇಳಿದು ಬರ್ತಿದ್ದಾರೆ ಮತ್ತು ಆಕಾಶದಿಂದ ಒಂದು ವಾಣಿ ಆಗುತ್ತಿದೆ, ಅದು ತಂದೆಯಾದ ದೇವರು. ಒಟ್ಟಾರೆ ಇಲ್ಲಿ 3 ದೇವರುಗಳನ್ನು ನಾವು ನೋಡಬಹುದು ಎಂಬುದಾಗಿ ಈ ವಾಕ್ಯವನ್ನು ಉಪಯೋಗಿಸಿ ತ್ರಯೇಕ ದೇವರಿದ್ದಾರೆ ಎಂಬುದಾಗಿ ಬೋಧಿಸುವವರಾಗಿದ್ದಾರೆ. ಆದರೆ ಇದು ತ್ರಯೇಕ ದೇವರನ್ನು ಸೂಚಿಸುತ್ತದೆಯೇ ಇಲ್ಲವಾದರೆ ಏಕದೇವರನ್ನು ಸೂಚಿಸುತ್ತದೆಯೇ ಎಂಬುದಾಗಿ ಈ ವಾಕ್ಯವನ್ನು ಬಿಡಿಯಾಗಿ ಓದಿ ಅರ್ಥ ಮಾಡಿಕೊಳ್ಳೋಣ. ಸರಿ, ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಸತ್ಯವೇದದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ ಅಂದರೆ ಅದಕ್ಕೆ ಜೊತೆ ವಾಕ್ಯವನ್ನು ಹುಡುಕಿ ಓದಿ ತಿಳಿದುಕೊಳ್ಳಬೇಕು ಎಂಬುದಾಗಿ ದೇವರಾತ್ಮನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೇಗೆಂದರೆ ಯೆಶಾಯನ ಗ್ರಂಥ 34ನೇ ಅಧ್ಯಾಯ 16ನೇ ವಚನದಲ್ಲಿ ನೀವು ಗಮನಿಸೋದಾದ್ರೆ ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಯಾವುದು ಇಲ್ಲದಿರುವುದಿಲ್ಲ, ಎಲ್ಲವೂ ಜೊತೆಯಾಗಿರುವವು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ದೇವರ ವಾಕ್ಯವನ್ನು ಓದುವಾಗ ಎರಡೆರಡು ವಾಕ್ಯವಾಗಿ ನಾವು ತೆಗೆದುಕೊಂಡು ಓದಬೇಕು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳಿದಿರಬೇಕು. ಏನೆಂದರೆ ಸತ್ಯವೇದದಲ್ಲಿ ವಾಕ್ಯಗಳನ್ನು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಬರೆಯಲ್ಪಟ್ಟಿರುತ್ತದೆ. ಆದುದರಿಂದ ವಾಕ್ಯಕ್ಕೆ ವಾಕ್ಯವನ್ನು ಆಧಾರ ಮಾಡಿ ಓದುವವರಾಗಿರಬೇಕು. ಹೇಗೆಂದರೆ ಯೆಶಾಯ 28ನೇ ಅಧ್ಯಾಯ 10ನೇ ವಚನದಲ್ಲಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸುತ್ತದಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ದೇವರ ವಾಕ್ಯವು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಬರೆಯಲ್ಪಟ್ಟಿದೆ. ಆದುದರಿಂದ ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯವನ್ನು ಜೋಡಿ ವಾಕ್ಯವನ್ನು ನೋಡಿ ಓದಿ ತಿಳಿದುಕೊಂಡು ಆ ವಾಕ್ಯಕ್ಕೆ ಸಾಕ್ಷಿಯಾಗಿ ಜೀವಿಸುವವರಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ. ಸರಿ, ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿರುವಂಥದ್ದು, ಪಾರಿವಾಳದ ಹಾಗೆ ಪರಿಶುದ್ಧಾತ್ಮನು ಇಳಿದು ಬಂದಿರುವಂಥದ್ದು ಮತ್ತು ಪರಲೋಕದಿಂದ ವಾಣಿಯಾಗಿರುವಂಥದ್ದು 3 ದೇವರುಗಳನ್ನು ಸೂಚಿಸುವುದಕ್ಕೋಸ್ಕರನ ಅಥವಾ ಒಂದೇ ದೇವರನ್ನು ಸೂಚಿಸುವುದಕ್ಕೋಸ್ಕರನ ಎಂಬುದಾಗಿ ವಾಕ್ಯಗಳನ್ನು ಗಮನಿಸೋಣ. ಮೊದಲನೇದಾಗಿ ಯಾಕೆ ಯೇಸು ಕ್ರಿಸ್ತರು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದಾರೆ? ಇದಕ್ಕೆ ವಾಕ್ಯ ಆಧಾರ ದಾನಿಯೇಲ 9ನೇ ಅಧ್ಯಾಯ 24ನೇ ವಚನ. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪಗಳನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ಸನಾತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದುದನ್ನು ಅಭಿಷೇಕಿಸುವುದು, ಇವೆಲ್ಲ ನೆರವೇರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧ ಪುರಕ್ಕೂ 70 ವಾರಗಳು ಕಳೆಯಬೇಕು ಎಂದು ನಿಷ್ಕರ್ಷೆಯಾಗಿದೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದಲ್ಲಿ ನಾವು ಗಮನಿಸುವಂಥದ್ದು ಸನಾತನ ಧರ್ಮವನ್ನು ಸ್ಥಾಪಿಸುವುದಕ್ಕೂ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಸನಾತನ ಧರ್ಮವನ್ನು ಸ್ಥಾಪಿಸುವುದಕ್ಕೆ ಬಂದಂಥವರು ಯೇಸು ಕ್ರಿಸ್ತರು ಎಂಬುದನ್ನು ತಿಳಿದಿರಬೇಕು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಇದೇ ಚಾನಲ್ನಲ್ಲಿ 70 ವಾರಗಳು ಎಂಬುದಾಗಿ ಇರುವಂತಹ ವಿಡಿಯೋವನ್ನು ನೀವು ನೋಡಿ ತಿಳಿದುಕೊಳ್ಳಬಹುದು. ಈ ಎಲ್ಲ ಕಾರ್ಯಗಳನ್ನು ನೆರವೇರಿಸಿರುವಂಥದ್ದು ಯೇಸು ಕ್ರಿಸ್ತರೇ ಮತ್ತು ಆ 70 ವಾರಗಳು ಮುಗಿದು ಹೋಗಿವೆ ಎಂಬುದಾಗಿ ಸಹ ನಾವು ತಿಳಿದುಕೊಳ್ಳಬಹುದು. ಸರಿ, ಈಗ ಸನಾತನ ಧರ್ಮವನ್ನು ಸ್ಥಾಪಿಸುವುದು ಯೇಸು ಕ್ರಿಸ್ತರು. ಆದುದರಿಂದಲೇ ಯೇಸು ಕ್ರಿಸ್ತರು ಬಂದು ಆ ಸನಾತನ ಧರ್ಮವನ್ನು ನೆರವೇರಿಸುವುದಕ್ಕೆ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದಾರೆ.
ಅಂದರೆ ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕೋಸ್ಕರ, ನಿತ್ಯ ನೀತಿಯನ್ನು ನೆರವೇರಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತರು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿದ್ದಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ತಿಳಿದುಕೊಳ್ಳಬಹುದು. ಸರಿ, ಎರಡನೇದಾಗಿ ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ಬಂದಿರುವಂತದ್ದು ಯಾವುದಕ್ಕೋಸ್ಕರ ಎಂಬುದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಯೋಹಾನ 1ನೇ ಅಧ್ಯಾಯ ವಚನ 31ರಿಂದ 34. ನಾನು ಈ ವಾಕ್ಯವನ್ನು ಕಿಂಗ್ ಜೇಮ್ಸ್ ವರ್ಷನ್ನಿಂದ ಓದುವವನಾಗಿದ್ದೇನೆ, ಯಾಕಂದ್ರೆ ಅದರಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗುವಂಥದ್ದು. ನಾನು ಆತನನ್ನು ಅರಿತಿರಲಿಲ್ಲ, ಆದರೆ ಆತನು ಇಸ್ರಾಯೇಲರಿಗೆ ಪ್ರತ್ಯಕ್ಷನಾಗುವಂತೆ ನಾನು ನೀರಿನಿಂದ ಬ್ಯಾಪ್ಟಿಸಮ್ ಮಾಡಿಸುವವನಾಗಿ ಬಂದಿದ್ದೇನೆ ಅಂದನು. ಯೋಹಾನನು ಸಾಕ್ಷಿ ಕೊಟ್ಟು, ಆತ್ಮನು ಪಾರಿವಾಳದಂತೆ ಪರಲೋಕದಿಂದ ಇಳಿದು ಆತನ ಮೇಲೆ ನೆಲೆಗೊಂಡಿರುವುದನ್ನು ನಾನು ನೋಡಿದೆನು. ನಾನು ಆತನನ್ನು ಅರಿತಿರಲಿಲ್ಲ, ಆದರೆ ನೀರಿನಿಂದ ಬ್ಯಾಪ್ಟಿಸಮ್ ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನೇ ನನಗೆ ಯಾವಾತನ ಮೇಲೆ ಆತ್ಮವು ಇಳಿದು ನೆಲೆಯಾಗಿರುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮನಿಂದ ಬ್ಯಾಪ್ಟಿಸಮ್ ಮಾಡಿಸುವಾತನು ಎಂದು ಹೇಳಿದನು. ನಾನು ನೋಡಿ ಈತನೇ ದೇವರ ಮಗನೆಂದು ಸಾಕ್ಷಿ ಕೊಟ್ಟಿದ್ದೇನೆ ಅಂದನು. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಸ್ಪಷ್ಟವಾಗಿ ನಾವು ಗಮನಿಸುವಾಗ ಪಾರಿವಾಳದ ಹಾಗೆ ದೇವರ ಆತ್ಮನು ಇಳಿದು ಬಂದಿರುವಂತದ್ದು ಯೋಹಾನನಿಗೆ ತಿಳಿಯಲ್ಪಡಿಸುವುದಕ್ಕೋಸ್ಕರ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಮೊದಲನೇದಾಗಿ ನಾವು ಗಮನಿಸಿದವು, ಯೇಸು ಕ್ರಿಸ್ತರು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿರುವಂತದ್ದು ಸನಾತನ ಧರ್ಮವನ್ನು ನೆರವೇರಿಸುವುದಕ್ಕೋಸ್ಕರ. ಎರಡನೇದಾಗಿ ನಾವು ಗಮನಿಸುವಂತದ್ದು, ಪರಿಶುದ್ಧಾತ್ಮನು ಪಾರಿವಾಳದಾಗಿ ಇಳಿದು ಬಂದಿರುವಂತದ್ದು ಯೋಹಾನನಿಗೆ ತಿಳಿಸಿಕೊಡುವುದಕ್ಕೋಸ್ಕರ ಎಂಬುದಾಗಿ ತಿಳಿದುಕೊಂಡೆವು. ಸರಿ, ಹಾಗಾದರೆ ಮೂರನೇದಾಗಿ ಪ್ರಿಯನಾಗಿರೋ ನನ್ನ ಮಗನು ಎಂಬುದಾಗಿ ಆಕಾಶವಾಣಿ ಆಗಿರುವಂತದ್ದು ಯಾವುದಕ್ಕೋಸ್ಕರ ಎಂಬುದಾಗಿ ಗಮನಿಸೋಣ. ಅದಕ್ಕಾಗಿ ವಚನ ಯೋಹಾನ 12ನೇ ಅಧ್ಯಾಯ ವಚನ 28ರಿಂದ 30. ತಂದೆಯೇ, ನಿನ್ನ ಹೆಸರನ್ನು ಮಹಿಮೆಪಡಿಸಿಕೋ ಅಂದನು. ಅದಕ್ಕೆ ಮಹಿಮೆಪಡಿಸಿದ್ದೇನೆ, ತಿರುಗಿ ಮಹಿಮೆಪಡಿಸುವೆನು ಎಂದು ಆಕಾಶವಾಣಿಯಾಯಿತು. ಅಲ್ಲಿ ನಿಂತುಕೊಂಡಿದ್ದ ಜನರು ಅದನ್ನು ಕೇಳಿ ಗುಡುಗಿತು ಅಂದರು. ಇನ್ನು ಕೆಲವರು, ದೇವದೂತನು ಈತನ ಸಂಗಡ ಮಾತನಾಡಿದನು ಅಂದರು. ಆದರೆ ಯೇಸು ಅವರಿಗೆ, ಈ ಆಕಾಶವಾಣಿ ನನಗಾಗಿ ಆಗಲಿಲ್ಲ, ನಿಮಗಾಗಿ ಆಯಿತು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಮೇಲಿನಿಂದ ಆಕಾಶವಾಣಿ ಆಗಿರುವಂಥದ್ದು ಮತ್ತು ಆಗುವಂಥದ್ದು ಜನರು ತಿಳಿದುಕೊಳ್ಳಲಿಕ್ಕೋಸ್ಕರ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಆದರೆ ಇಲ್ಲಿ ಗಮನಿಸಿ, ಮೇಲಿನಿಂದ ಆಕಾಶವಾಣಿ ಆಗಿರುವಂಥದ್ದು ಅಲ್ಲಿ ನಿಂತಿದ್ದಂತ ಜನರು ಕೇಳಿ ಕೆಲವರು ಗುಡುಗಿತು ಎಂಬುದಾಗಿ ಹೇಳುವವರಾಗಿದ್ದಾರೆ, ಕೆಲವರು ದೇವದೂತರು ಮಾತನಾಡಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ. ಆದರೆ ಯೇಸು ಕ್ರಿಸ್ತರು ಹೇಳಿರುವಂಥದ್ದು ನನಗಾಗಿ ಅಲ್ಲ, ನಿಮಗಾಗಿ ಆಯಿತು ಎಂಬುದಾಗಿ ಪದ ಬಳಕೆಯನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರುಗಳು ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16-17ನೇ ವಚನವನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಾಗ ಭೂಮಿಯಲ್ಲಿದ್ದಾರೆ, ಇವನು ಮಗನು, ಪರಲೋಕದಲ್ಲಿ ತಂದೆಯಾದ ದೇವರು ಬೇರೆ ಇದ್ದಾರೆ ಮತ್ತು ಪಾರಿವಾಳದ ಹಾಗೆ ಪರಿಶುದ್ಧಾತ್ಮನು ಇಳಿದು ಬರ್ತಿದ್ದಾರೆ. ನೋಡಿ, ಇಲ್ಲಿ ಟ್ರಿನಿಟಿ ಇದೆ, ತ್ರೇಕ ಇದೆ, 3 ದೇವರುಗಳಿದ್ದಾರೆ ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಆದರೆ ಇಲ್ಲಿ ಟ್ರಿನಿಟಿಯನ್ನು ತೋರಿಸುವುದಕ್ಕೋಸ್ಕರವೋ ಅಥವಾ 3 ದೇವರುಗಳು ತೋರಿಸುವುದಕ್ಕೋಸ್ಕರನೋ ಈ ವಚನವನ್ನು ಇಲ್ಲಿ ಬರೆಯಲಿಲ್ಲ ಎಂಬುದಾಗಿ ತಿಳಿದಿರಬೇಕು. ಯಾಕಂದರೆ ವಾಕ್ಯಗಳಿಗೆ ವಾಕ್ಯವೇ ಆಧಾರವಾಗಿರುತ್ತೆ ಹೊರತು ಒಂದು ವಾಕ್ಯವನ್ನು ತಗೊಂಡು ಅದಕ್ಕೆ ಅಜ್ಜಿ ಕಥೆಗಳನ್ನು ಹೇಳಲೂಬಾರದು, ಹೇಳುವಂತವರ ಬಳಿ ಕೇಳಲೂಬಾರದು. ಸರಿ, ಇಲ್ಲಿವರೆಗೂ ನಾವು ಗಮನಿಸಿರುವಂತದ್ದು ಒಬ್ಬನೇ ದೇವರು ಮತ್ತು ಅಲ್ಲಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿರುವಂತಹ ಸಮಯದಲ್ಲಿ ಟ್ರಿನಿಟಿಯನ್ನು ಸೂಚಿಸುವುದಕ್ಕೋಸ್ಕರ ಅಲ್ಲ, ಪರಿಶುದ್ಧಾತ್ಮನು ಪಾರಿವಾಳವು ಪರಿಶುದ್ಧಾತ್ಮನಾಗಿ ಇಳಿದು ಬಂದಿರುವಂತದ್ದು ಯೋಹಾನನಿಗೆ ಸೂಚಿಸುವುದಕ್ಕೆ, ಟ್ರಿನಿಟಿಯನ್ನು ಸೂಚಿಸುವುದಕ್ಕಲ್ಲ. ಮತ್ತು ಯೇಸು ಕ್ರಿಸ್ತನು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿರುವಂತದ್ದು ಸನಾತನ ಧರ್ಮವನ್ನು ನೆರವೇರಿಸುವುದಕ್ಕೆ, ಟ್ರಿನಿಟಿಯನ್ನು ಸೂಚಿಸುವುದಕ್ಕಲ್ಲ. ಮತ್ತು ಆಕಾಶವಾಣಿಯಾಗಿರುವಂಥದ್ದು ಅಲ್ಲಿದ್ದಂಥ ಜನರಿಗೆ ತಿಳಿಸುವುದಕ್ಕೋಸ್ಕರನೇ ಹೊರತು ಅವರು ಟ್ರಿನಿಟಿಯನ್ನು ಸೂಚಿಸುವುದಕ್ಕಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರಿಯರೇ. ಆಮೇನ್. ಸರಿ, ಹಾಗಾದ್ರೆ ನಿಮ್ಗೊಂದು ಪ್ರಶ್ನೆ ಉದ್ಭವಿಸಬಹುದು, ಬ್ರದರ್ ಇಲ್ಲಿ ಯೇಸು ಕ್ರಿಸ್ತರಿದ್ದಾರೆ, ಸರಿ, ಪರಲೋಕದಿಂದ ಒಬ್ರು ಮಾತನಾಡಿದ್ರಲ್ಲ, ಅವ್ರು ಯಾರು? ತಂದೆಯಾದ ದೇವರಲ್ವಾ ಎಂಬುದಾಗಿ ನೀವು ಕೇಳೋದಾದ್ರೆ ಅವ್ರು ಯಾರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸೋಣ. ಅದಕ್ಕಾಗಿ ವಚನ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನ. ಈ ವಚನವನ್ನು ಕಿಂಗ್ ಜೇಮ್ಸ್ ಬೈಬಲ್ ನಿಂದ ಓದ್ತಾ ಇದ್ದೇನೆ. ಪರಲೋಕದಿಂದ ಇಳಿದು ಬಂದಾತನೇ, ಅಂದರೆ ಪರಲೋಕದಲ್ಲಿರುವ ಮನುಷ್ಯ ಕುಮಾರನೇ ಹೊರತು ಯಾವನು ಪರಲೋಕಕ್ಕೆ ಏರಿ ಹೋದವನಲ್ಲ. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಈ ಮಾತನ್ನು ಮಾತನಾಡುತ್ತಿರುವಂತದ್ದು ಯೇಸು ಕ್ರಿಸ್ತರು ಭೂಮಿಯಲ್ಲಿ ಮನುಷ್ಯನಾಗಿ ಇರುವಂತ ಸಮಯದಲ್ಲಿ ಅವ್ರು ಹೇಳುವಂತ ಮಾತು ಪರಲೋಕದಿಂದ ಇಳಿದು ಬಂದಾತನೇ, ಅಂದರೆ ಪರಲೋಕದಲ್ಲಿರುವ ಮನುಷ್ಯ ಕುಮಾರನೇ, ಭೂಲೋಕದಲ್ಲಿ ನಿಂತುಕೊಂಡು ಪರಲೋಕದಲ್ಲಿರುವ ಮನುಷ್ಯ ಕುಮಾರನೇ ಎಂಬುದಾಗಿ ಮಾತನಾಡುವವರಾಗಿದ್ದಾರೆ. ಒಮ್ಮೆ ಆಲೋಚನೆ ಮಾಡಿ ನೋಡಿ,
ಭೂಲೋಕದಲ್ಲಿ ನಿಂತುಕೊಂಡು ಯೇಸು ಕ್ರಿಸ್ತರು ಪರಲೋಕದಲ್ಲಿ ಮನುಷ್ಯ ಕುಮಾರನಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತರೇ ಹೇಳುವವರಾಗಿದ್ದಾರೆ. ಅಂದ್ರೆ ಪರಲೋಕದಲ್ಲಿರುವವರು ಮನುಷ್ಯ ಕುಮಾರನು, ಭೂಲೋಕದಲ್ಲಿರುವವನು ಮನುಷ್ಯ ಕುಮಾರನು ಒಬ್ಬರೇನೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಇದು ಹೇಗೆ ಬ್ರದರ್, ಒಬ್ಬರೇ ಹೆಂಗೆ ಎರಡು ಕಡೆ ಇರ್ಲಿಕ್ಕೆ ಸಾಧ್ಯವಾಗುತ್ತೆ ಎಂದು ನೀವು ಕೇಳೋದಾದ್ರೆ ಅದಕ್ಕೂ ಕೂಡ ವಾಕ್ಯ ಆಧಾರವನ್ನು ಗಮನಿಸೋಣ. ಯೆಶಾಯ 6ನೇ ಅಧ್ಯಾಯ 1ನೇ ವಚನ. ಅರಸನಾದ ಉಜ್ಜೀಯನು ಮರಣ ಹೊಂದಿದ ವರುಷದಲ್ಲಿ ಕರ್ತನು ಉನ್ನತೋನ್ನತವಾಗಿ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಬರೆದಿರುವಂತದ್ದು ದೇವರಾತ್ಮ ಪ್ರೇರಿತವಾಗಿ ಯೆಶಾಯನು ಹೇಳ್ತಿದ್ದಾನೆ, ಸಿಂಹಾಸನ ರೂಢನಾಗಿರುವಂತ ದೇವರನ್ನು ಕಂಡೆನು ಎಂಬುದಾಗಿ. ಹಾಗಾದರೆ ದೇವರು ಇರುವಂತದ್ದು ಪರಲೋಕದಲ್ಲಿ, ಯೆಶಾಯನು ಇರುವಂತದ್ದು ಭೂಲೋಕದಲ್ಲಿ. ಒಂದೇ ಸಮಯದಲ್ಲಿ ಭೂಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಯೆಶಾಯನು ಇರಲು ಹೇಗೆ ಸಾಧ್ಯ? ಹೇಗೆಂದರೆ ಅವನು ಆತ್ಮನಾಗಿ ಪರಲೋಕದಲ್ಲೂ ಇದ್ದಾನೆ, ಶರೀರವಾಗಿ ಭೂಲೋಕದಲ್ಲೂ ಇದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಮತ್ತು 2ನೇ ಕೊರಿಂಥ 12ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು, ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಾಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತವಾಗಿ ಒಯ್ಯಲ್ಪಟ್ಟನೋ ದೇಹ ರಹಿತವಾಗಿ ಒಯ್ಯಲ್ಪಟ್ಟನೋ ನಾನರಿಯೇ, ದೇವರೇ ಬಲ್ಲನು. ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಇದು ಬರೆದಿರುವಂತದ್ದು ಪೌಲನ ಮುಖಾಂತರವಾಗಿ ದೇವರಾತ್ಮನು ಅಲ್ವಾ. ಸೊ ಪೌಲನು ಅವನನ್ನು ಕುರಿತೇ ಇಲ್ಲಿ ವಾಕ್ಯವನ್ನು ಬರೆಯಲ್ಪಟ್ಟಿರುವಂತದ್ದು. ಇವನು ಹೇಳುವಂತದ್ದು 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟನು ಎಂಬುದಾಗಿ. ಸೊ ಈ ವಾಕ್ಯವನ್ನು ಬರೆಯಬೇಕಾದ್ರೆ ಭೂಲೋಕದಲ್ಲೇ ಇರುವಂತದ್ದು ಪೌಲನು, ಆದರೆ ಆತ್ಮನಾಗಿ 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟಿದ್ದೇನೆ ಎಂಬುದಾಗಿ ಬರೆದಿರುವಂತದ್ದಾಗಿದೆ. ಈ ರೀತಿಯಾಗಿ ಯೆಶಾಯನ ರೀತಿಯಾಗಿ ಪೌಲನ ರೀತಿಯಾಗಿ ಇನ್ನು ಅನೇಕ ಪರಿಶುದ್ಧರುಗಳು ಒಂದೇ ಸಮಯದಲ್ಲಿ ಪರಲೋಕದಲ್ಲೂ ಭೂಲೋಕದಲ್ಲೂ ಎರಡು ಕಡೆ ಇರುವಾಗ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನದ ಪ್ರಕಾರ ಸರ್ವವನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ಯೇಸು ಕ್ರಿಸ್ತರು ಒಂದೇ ಸಮಯದಲ್ಲಿ ಭೂಲೋಕದಲ್ಲೂ ಇರಬಹುದು ಪರಲೋಕದಲ್ಲೂ ಇರಬಹುದು ಎಂಬುದಾಗಿ ನಾವು ತಿಳಿಯಲು ಸಾಧ್ಯವಾಗುತ್ತದಲ್ವೇ? ಆಮೇನ್. ಸೊ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂಥದ್ದು, ಯೇಸು ಕ್ರಿಸ್ತರು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿರುವಂತಹ ಸಮಯದಲ್ಲಿ 3 ದೇವರುಗಳಿದ್ದಾರೆ ಎಂಬುದಾಗಿ ಹೇಳುವಂತಹ ಬೋಧನೆ ಒಂದು ಸುಳ್ಳಾದ ಬೋಧನೆ. ಮತ್ತು ಒಬ್ಬನೇ ದೇವರಿರುವಂಥದ್ದು, ಆತನ ಹೆಸರು ಯೇಸು ಕ್ರಿಸ್ತರು. ಪರಲೋಕದಿಂದ ಮಾತನಾಡಿರುವಂಥದ್ದು ಯೇಸು ಕ್ರಿಸ್ತರು ಎಂಬುದಾಗಿ ತಿಳಿದುಕೊಂಡೆವು. ಮತ್ತು ಪಾರಿವಾಳದಾಗೆ ಇಳಿದು ಬಂದಿರುವಂಥದ್ದು ಟ್ರಿನಿಟಿ ಸೂಚಿಸುವುದಕ್ಕಲ್ಲ, ಯೋಹನನಿಗೆ ತಿಳಿಯಲ್ಪಡಿಸುವುದಕ್ಕೋಸ್ಕರ ಎಂಬುದಾಗಿ ತಿಳಿದುಕೊಂಡೆವು. ಮತ್ತು ಯೇಸು ಕ್ರಿಸ್ತರು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿರುವಂಥದ್ದು ಸನಾತನ ಧರ್ಮವನ್ನು ಸ್ಥಾಪಿಸುವುದಕ್ಕೋಸ್ಕರವೇ ಹೊರತು ಟ್ರಿನಿಟಿ ಸೂಚಿಸುವುದಕ್ಕಲ್ಲ ಎಂಬುದಾಗಿ ತಿಳಿದುಕೊಂಡೆವು. ಸರಿ, ಈಗ ಕೀರ್ತನೆ ಗ್ರಂಥ 110ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಯೆಹೋವ ದೇವರು ಯೇಸು ಕ್ರಿಸ್ತನಿಗೆ ಹೇಳುವಂತಹ ಮಾತು, ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂಬುದಾಗಿ ಹೇಳುವವರಾಗಿದ್ದಾರೆ. ಸರಿ, ಇದೇ ವಾಕ್ಯವನ್ನು ಇಬ್ರಿಯ 10ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಆಮೇಲೆ ಸ್ಪಷ್ಟವಾಗಿ ಗಮನಿಸಿ, ಈ ವಾಕ್ಯದಲ್ಲಿ ತನ್ನ ವಿರೋಧಿಗಳನ್ನು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಕಾದಿರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆ ಗ್ರಂಥದಲ್ಲಿ ಯೆಹೋವನು ಹೇಳುವಂತದ್ದು, ನಿನ್ನ ವಿರೋಧಿಗಳನ್ನು ನಾನು ನಿನ್ನ ಕಾಲ ಕೆಳಗೆ ಹಾಕ್ತೀನಿ ಎಂಬುದಾಗಿ ಹೇಳಿದ್ದಾರೆ. ಆದರೆ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 10:13ರಲ್ಲಿ ನನ್ನ ವಿರೋಧಿಗಳನ್ನು ನಾನೇ ನನ್ನ ಕಾಲ ಕೆಳಗಡೆ ಹಾಕೊಳ್ತೀನಿ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಯಾವುದು ಸತ್ಯ? ಒಮ್ಮೆ ಯೋಚನೆ ಮಾಡಿ. ಸರಿ, 1ನೇ ಕೊರಿಂಥ 15ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸೋಣ. ಯಾಕಂದರೆ ನಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಸ್ಪಷ್ಟವಾಗಿ ಗಮನಿಸಿ, ತಾನು ಅಂದ್ರೆ ಯೇಸು ಕ್ರಿಸ್ತನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ ಎಂಬುದಾಗಿ. ಇದೇ ವಾಕ್ಯ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ಕಾದಿರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ 1 ಕೊರಿಂಥ 15:25ರಲ್ಲಿ ರಾಜ್ಯವನ್ನಾಳುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದೆರಡು ಯೇಸು ಕ್ರಿಸ್ತನ ಮಾತುಗಳು. ಕೀರ್ತನೆ 110ನೇ ಅಧ್ಯಾಯ 1ನೇ ವಚನದಲ್ಲಿ ಯೆಹೋವನು ಯೇಸು ಕ್ರಿಸ್ತನಿಗೆ ಹೇಳುವಂತದ್ದು, ನಿನ್ನ ಪಾದಗಳಿಗೆ ನಿನ್ನ ವಿರೋಧಿಗಳನ್ನು ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕುಂತಿರು ಎಂಬುದಾಗಿ. ಸೊ 3 ವಾಕ್ಯಗಳು 3 ರೀತಿಯಾಗಿ ತೋರುತ್ತವಲ್ಲವೇ? ಪ್ರೀತಿಯ ಸಹೋದರ ಸಹೋದರರೇ, ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ವಾಕ್ಯ ಯಾವತ್ತು ಎಂದು ಸುಳ್ಳಲ್ಲ. ಆದುದರಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ನಾನು ನಿನ್ನ ಪಾದಗಳ ಕೆಳಗೆ ಹಾಕುವ ತನಕ ಅಂದರೆ ತಂದೆಯಾಗಿ ಆಡುವಂತ ಮಾತು ಮತ್ತು
ನನ್ನ ಕಾಲ ಕೆಳಗಡೆ ನಾನೇ ಹಾಕೊಳ್ತೀನಿ ಅಂದ್ರೆ ಅವರು ಮಗನಾಗಿ ನಿಂತುಕೊಂಡು ಮಾತನಾಡುವಂತ ಮಾತು. ಮತ್ತು ಕಾದಿರುವೆನು ಅಂದ್ರೆ ತಂದೆಯಾಗಿ ಕಾದಿರುವೆನು ಎಂಬುದಾಗಿ ಅರ್ಥ. ರಾಜ್ಯವನ್ನು ಆಳುವೆನು ಅಂದ್ರೆ ಮಗನಾಗಿ ರಾಜ್ಯವನ್ನು ಆಳುವೆನು ಎಂಬುದಾಗಿ ಅರ್ಥವೇ ಹೊರತು ಇಲ್ಲಿ ತಂದೆ ಬೇರೆ ಇದ್ದಾರೆ, ಮಗ ಬೇರೆ ಇದ್ದಾರೆ, ಪರಿಶುದ್ಧಾತ್ಮ ಬೇರೆ ಇದ್ದಾರೆ ಎಂಬುದಾಗಿ ಹೇಳುವಂತದ್ದಲ್ಲ ನನ್ನ ಸಹೋದರ ಸಹೋದರಿಯರೇ. ಆತನು ಸೃಷ್ಟಿ ಮಾಡುವುದರಲ್ಲಿ ತಂದೆಯಾಗಿಯೂ, ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಮಗನಾಗಿಯೂ, ನಮಗೆ ಸಹಾಯ ಮಾಡುವುದಕ್ಕೋಸ್ಕರ ಪರಿಶುದ್ಧಾತ್ಮನಾಗಿಯೂ ನಮಗಿರುವಂತಹ ದೇವರು ಏಕ ದೇವರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರಿಯರೇ. ಸೊ ಈ ಭಾಗದ ಬಗ್ಗೆ ನಿಮಗೇನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಮತ್ತು ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದುವರೆಗೂ ವಾಕ್ಯವನ್ನು, ಈ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಟ್ಟು ಬರ್ತಾ ಇರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.